ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲಾನ್ ಬೈ ಜಾರ್ಜ್ ಎಸ್ ಕ್ಯಾಲಾನ್ಸ್. ಈ ಪುಸ್ತಕದ ಇಂಪಾರ್ಟೆಂಟ್ ಲೆಸನ್ಸ್. 1. ಪೇ ಯುವರ್ ಸೆಲ್ಫ್ ಫಸ್ಟ್. ತಮ್ಮನ್ನ ತಮಗೆ ಪೇ ಮಾಡುವುದು ಅಂದ್ರೆ ಇದರ ಅರ್ಥ ಇದಲ್ಲ ದುಡ್ಡು ಖರ್ಚು ಮಾಡುವುದು. ಬದಲಾಗಿ ಪೇ ಯುವರ್ ಸೆಲ್ಫ್ ಅಂದ್ರೆ ತಮ್ಮ ಸಂಪಾದನೆಯ 10% ಹಣವನ್ನು ಕೂಡಿ ಇಡುವುದು ಎಂದರ್ಥ. ಆಥರ್ ಹೇಳ್ತಾರೆ, ಮನುಷ್ಯ 10,000 ಸಂಪಾದನೆ ಮಾಡಲಿ ಇಲ್ಲ 10 ಲಕ್ಷ, ಅವನ ಸಂಪಾದನೆ ಬರ್ತಾ ಇದ್ದಂತೆ 10ನೇ 1 ಭಾಗ ಸೇವ್ ಮಾಡಿಕೊಳ್ಬೇಕು. 2. ಲಿವ್ ಬಿಲೋ ಯುವರ್ ಮೀನ್ಸ್. ತುಂಬಾ ಜನ ಪಾರ್ಕಿನ್ಸನ್ಸ್ ಲಾಗೆ ಮರಳಾಗ್ತಾರೆ. ಅಂದ್ರೆ ನಿಮ್ಮ ಸ್ಯಾಲರಿ ಎಷ್ಟು ಜಾಸ್ತಿ ಆಗ್ತಾ ಇರುತ್ತೆ, ನಿಮ್ಮ ಖರ್ಚು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಅವಶ್ಯಕತೆ ಮತ್ತೆ ಇಚ್ಛೆಯ ಮಧ್ಯೆ ಇರುವ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಗಮನಿಸಬೇಕು ನೀವು ಎಲ್ಲಿ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡ್ತಾ ಇದ್ದೀರಾ ಅಂತ. 3. ಪ್ರೊಟೆಕ್ಟ್ ಯುವರ್ ಕ್ಯಾಪಿಟಲ್. ವಾರನ್ ಬಫೆಟ್ ಹೇಳ್ತಾರೆ, ಇನ್ವೆಸ್ಟ್ಮೆಂಟ್ ನ ಮೊದಲ ಪ್ರಿನ್ಸಿಪಲ್ ಇದೆ ತಮ್ಮ ಪ್ರಿನ್ಸಿಪಲ್ ಅಮೌಂಟ್ ನ ಸೇಫ್ಟಿ. ಯಾವ ಬಿಸ್ನೆಸ್ ನ ಮಾಹಿತಿ ಇರೋದಿಲ್ಲ ಅದರಲ್ಲಿ ಹೂಡಿಕೆ ಮಾಡಬೇಡಿ. ಏಕೆಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಎಷ್ಟು ಲಾಭ ಆಗುತ್ತೆ ಅಷ್ಟೇ ನಷ್ಟ ಕೂಡ ಆಗುತ್ತೆ. ಅದಕ್ಕೆ ಅಧಿಕ ಲಾಭದ ಆಸೆಯಲ್ಲಿ ಬೆಟ್ಟಿಂಗ್ ಗೇಮ್ಸ್ ಗಳನ್ನ ಆಡಿ ಹಣ ಕಳ್ಕೊಳ್ಬೇಡಿ. ಇಂತಹದೇ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ.